Namaskara. Dear students, in chapter Motion in Plane, till here we have discussed about the problems on vectors. Today in this session we are going to discuss about some of the problems on projectile motion. ಪರೀಕ್ಷಾ ದೃಷ್ಟಿಯಿಂದ ಈ ದಿವಸ ನಾವು ಅಭ್ಯಾಸ ಮಾಡುವಂಥ ಲೆಕ್ಕಗಳು ತುಂಬ ಪ್ರಮುಖವಾದಂಥ ಲೆಕ್ಕಗಳು 5 ಅಂಕಗಳಿಗೆ ಬರುವಂತಹ ಹಾಗೂ ಬಂದಿರುವಂತಹ ಲೆಕ್ಕಗಳು. Let's discuss the problems on projectile motion. Let's have first problem for today's session. An object is projected with a velocity of 60 meters per second in the direction making an angle of 60 degrees with the horizontal. Find the maximum height of projection, the time of flight, the range of projection. ಸುಲಭವಾದಂತಹ ಲೆಕ್ಕ. ಪ್ರಶ್ನೆಯಲ್ಲಿ ಏನು ಕೇಳಿಯಾನೆ, ಒಂದು ವಸ್ತುವನ್ನು 60 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಹಾರಿಜಾಂಟಲ್ನಿಂದ 60 ಡಿಗ್ರಿ ಕೋನದಲ್ಲಿ ಇದನ್ನು ಒಗಾಸಲಾಗಿದೆ. ಹಾಗೆ ನಾವೇನು ಕಂಡುಹಿಡಬೇಕು? ದ ಮ್ಯಾಕ್ಸಿಮಮ್ ಹೈಟ್ ಆಫ್ ಪ್ರೊಜೆಕ್ಷನ್, ದ ಟೈಮ್ ಆಫ್ ಫ್ಲೈಟ್, ಗರಿಷ್ಠ ಎತ್ತರ, ಟೋಟಲ್ ಪ್ರೊಜೆಕ್ಟೈಲ್ ಮೋಷನ್ಗೆ ಆದಂಥ ಸಮಯ, ಆ್ಯಂಡ್ ರೇಂಜ್ ಆಫ್ ಫ್ಲೈಟ್, ಮ್ಯಾಕ್ಸಿಮಮ್ ಎಷ್ಟು ದೂರ ಹೋಗಿದೆಯೋ ಇವುಗಳನ್ನು ಕಂಡುಹಿಡಿಯಬೇಕಾಗಿದೆ. ಕೊಟ್ಟಂಥ ದತ್ತಾಂಶಗಳನ್ನು ಪಟ್ಟಿ ಮಾಡ್ಕೊಳ್ಳೋಣ. ದ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ V0 is 60 meter per second. Angle of projection is theta equals 60 degree. We have to calculate maximum height of projection HM, time of flight TF, the range of projection XM ಅಥವಾ ಕ್ಯಾಪಿಟಲ್ R. ಇವುಗಳನ್ನು ಕಂಡುಹಿಡಿಬೇಕು. ಇವುಗಳ ಫಾರ್ಮುಲಾಗಳನ್ನು ಬಳಸ್ಕೊಂಡು ಕಂಡುಹಿಡ್ತಾ ಹೋಗೋಣ. ಮೊದಲನೇದಾಗಿ ಲೆಟ್ಸ್ ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ಹೈಟ್ ಆಫ್ ಪ್ರೊಜೆಕ್ಟೈಲ್. HM is equal to V0 square sin square theta by 2g. ಈ ಫಾರ್ಮುಲಾವನ್ನು ಅಭ್ಯಾಸ ಮಾಡಿದ್ದೀವಿ, ಡಿರೈವ್ ಮಾಡಿದ್ದೀವಿ. HM is equal to V0 square sin square theta by 2g. ಬೆಲೆಗಳನ್ನು ಆದೇಶಿಸೋಣ. V0 ಬೆಲೆ 60 ಮೀಟರ್ ಪರ್ ಸೆಕೆಂಡ್, ಥೀಟಾ ಬೆಲೆ 60 ಡಿಗ್ರಿ ಇದೆ, ಆದೇಶಿಸಿ. 60 ಸ್ಕ್ವೇರ್ ಸೈನ್ ಸ್ಕ್ವೇರ್ 60 degree divided by 2 into 9.8. Now let's try to simplify this equation. 60 square 3600. ಫಸ್ಟ್ ಸೈನ್ 60 ಡಿಗ್ರಿ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ನಮಗೆ ಗೊತ್ತಿದೆ ಸೈನ್ 60 is equal to √3/2. ಸೈನ್ 60ಯ ಬೆಲೆ √3/2. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳಲ್ಲಿ ಈ ಬೆಲೆಗಳನ್ನು ಅಭ್ಯಾಸ ಮಾಡಿದ್ದೀವಿ. ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ 3600 ಇಂಟು ಸೈನ್ 60ಯ ಬೆಲೆ √3/2 ಹೋಲ್ ಸ್ಕ್ವೇರ್ ಅನ್ನು ಮಾಡೋಣ. ದೆನ್ ಲೆಟ್ಸ್ ಟ್ರೈ ಟು ಸಿಂಪ್ಲಿಫೈ ದಿಸ್ ಈಕ್ವೇಷನ್. ಈ ಈಕ್ವೇಷನ್ ಸಿಂಪ್ಲಿಫೈ ಮಾಡೋಣ. 3600 ಇಂಟು √3/2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 9.8. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. 2 2s are 4 ಆಯಿತು. Then the on simplification 3600 into 3/4. 4 1s are 4 9s are cancel ಆಗುತ್ತೆ. Therefore 900 into 3. 4 1s are 4 9s are cancel ಆಯಿತು. 900 into 3 divided by 2 into 9.8. ಕ್ಯಾಲ್ಕುಲೇಟರ್ಗಳನ್ನು ಬಳಸ್ಕೊಂಡು ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ಇಟ್ ಈಸ್ ಕಮ್ಸ್ ಅಟ್ 137.755 ಮೀಟರ್. ಹಾಗಿದ್ರೆ ಒಂದು ವಸ್ತು ಏನು ಪ್ರೊಜೆಕ್ಟ್ ಮಾಡಿದೆವು ಅದರ ಗರಿಷ್ಠ ಚಲನೆ 137.755 ಮೀಟರ್ ಆಗಿದೆ. Now let's calculate the time of flight. Time of flight of projectile TF is equal to 2 V0 sin theta by g. Substitute the values. 2 into 60 into sin theta value 60 degree, sin 60 divided by 9.8. 2 into 60 120. ನಂತರ ಸೈನ್ ಥೀಟಾ ವ್ಯಾಲ್ಯೂ ಬೇಕು. ಸೈನ್ 60 ಬೆಲೆ ನಮಗೆ ಗೊತ್ತಿದೆ √3/2. ಸಬ್ಸ್ಟಿಟ್ಯೂಟ್ ಮಾಡಿ. 2 into 60 into √3/2. 2 2 ಕ್ಯಾನ್ಸಲ್ ಆಯ್ತು. ಇಲ್ಲಿ 2 1s are ಕ್ಯಾನ್ಸಲ್ ಆಗಿದೆ. therefore we are left with 60 into √3/9.8. 60 into √3/9.8. ಕ್ಯಾಲ್ಕುಲೇಟರ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ. therefore TF is equal to 10.304 seconds. This is the time of flight. Now let's calculate the range of projectile. The expression for range of projectile xm ಅಥವಾ r ಯಾವುದಾದರೂ
ಬೆಲೆಯನ್ನು ತಗೊಳ್ಳಿ. xm ಅಂದ್ರೆ ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ ಕಾಲ್ಡ್ ಆಸ್ r, ರೇಂಜ್ ಆಫ್ ಪ್ರೊಜೆಕ್ಟೈಲ್. v ನಾಟ್ ಸ್ಕ್ವೇರ್ ಸೈನ್ 2 ಥೀಟಾ ಬೈ g. ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. r is equal to 60 square sine 2 into 60 degree divided by 9.8. r is equal to 3600 sine of 120 divided by 9.8. ಫಸ್ಟ್ ನಾವು ಇವಾಗ ಸೈನ್ 120 ಯ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಸೈನ್ 120 ಅಲೈಡ್ ಆಂಗಲ್ಸ್ ಅನ್ನು ಬಳಕೆ ಮಾಡ್ಕೊಂತೀವಿ. 120 ಡಿಗ್ರಿಯನ್ನ ನಾವು 90 ಪ್ಲಸ್ 30 ಅಂತ ಬರೀತೀವಿ. 90 ಪ್ಲಸ್ 30 ಅಂದಾಗ ಇಟ್ ಕಮ್ಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್, ಎರಡನೇ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ 90 ಪ್ಲಸ್ 30 ಅನ್ನೋದು. therefore in second quadrant sin is positive, sin ಪಾಸಿಟಿವ್ ಆಗುತ್ತೆ. 90 into 1 ಅಂತ ಇದೆ, ಆಡ್ ಮಲ್ಟಿಪಲ್ ಆಗಿರೋದ್ರಿಂದ ಸೈನ್ ಇರೋದು ಕಾಸ್ ಆಗಿ ರೂಪಾಂತರವಾಗುತ್ತೆ. therefore cos 30 ಡಿಗ್ರಿಯ ಬೆಲೆ √3/2. ಈ ಬೆಲೆಯನ್ನು ಆದೇಶಿಸೋಣ. therefore r is equal to 3600 into √3/2. ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದಾಗ ಯೂಸಿಂಗ್ ಕ್ಯಾಲ್ಕುಲೇಟರ್ ಸಿಂಪ್ಲಿಫೈ. ಆನ್ ಸಿಂಪ್ಲಿಫಿಕೇಶನ್ ದ ರೇಂಜ್ ಆಫ್ ಪ್ರೊಜೆಕ್ಟೈಲ್ ಈಸ್ 318.131 ಮೀಟರ್. ದಿಸ್ ಇಸ್ ದ ರೇಂಜ್ ಆಫ್ ಪ್ರೊಜೆಕ್ಟೈಲ್. ಇದೇ ಮಾದರಿಯ ಇನ್ನು ಕೆಲವು ಲೆಕ್ಕಗಳನ್ನು ನೋಡ್ತಾ ಹೋಗೋಣ. An object is projected with a velocity of 45 meter per second in the direction making an angle of 30 degree with horizontal. Find the maximum height of projection, the time of flight, the range of projection. ಕೊಟ್ಟಿರುವಂಥ ದತ್ತಾಂಶವನ್ನು ಪಟ್ಟಿ ಮಾಡೋಣ. ಏನೇನು ಕೊಟ್ಟಿಯಾನೆ? ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಕೊಟ್ಟಿಯಾನೆ. v ನಾಟ್ ಇಸ್ ಈಕ್ವಲ್ ಟು 45 ಮೀಟರ್ ಪರ್ ಸೆಕೆಂಡ್ ಇದೆ. ದೆನ್ ದ ಆಂಗಲ್ ಆಫ್ ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ, ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಇದೆ. ಏನೇನು ಕಂಡುಹಿಡಿಬೇಕಂತೆ? ಮ್ಯಾಕ್ಸಿಮಮ್ ಹೈಟ್ ಆಫ್ ಪ್ರೊಜೆಕ್ಟೈಲ್ HM ಕಂಡುಹಿಡಿಬೇಕು, ಟೈಮ್ ಆಫ್ ಫ್ಲೈಟ್ TF ಕಂಡುಹಿಡಿಬೇಕು, ರೇಂಜ್ ಆಫ್ ಪ್ರೊಜೆಕ್ಷನ್ XM ಅಥವಾ R ಬೆಲೆಯನ್ನು ಕಂಡುಹಿಡಿಬೇಕು. ಲೆಟ್ಸ್ ಗೋ ವಿತ್ ದ ಕ್ಯಾಲ್ಕುಲೇಷನ್. ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಫಸ್ಟ್ ಮ್ಯಾಕ್ಸಿಮಮ್ ಹೈಟ್ ಆಫ್ ಪ್ರೊಜೆಕ್ಟೈಲ್ ಫಾರ್ಮುಲಾ HM ಇಸ್ ಈಕ್ವಲ್ ಟು v ನಾಟ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬೈ 2g. ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. v ನಾಟ್ ಬೆಲೆ 45 ಮೀಟರ್ ಪರ್ ಸೆಕೆಂಡ್, ಥೀಟಾ ಬೆಲೆ 30 ಡಿಗ್ರಿ ಇದೆ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. therefore HM is equal to 45 ಸ್ಕ್ವೇರ್ ಸೈನ್ ಸ್ಕ್ವೇರ್ 30 ಡಿಗ್ರಿ ಡಿವೈಡ್ ಬೈ 2 into 9.8. ಸ್ಕ್ವೇರ್ ಮಾಡಿದಾಗ 45 into 45 2025 ಸೈನ್ ಸ್ಕ್ವೇರ್ into 30 ಡಿಗ್ರಿ. therefore ಫಸ್ಟ್ ನಾವು ಸೈನ್ 30ಯ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ನಮಗೆ ಟ್ಯಾಬ್ಯುಲರ್ ಕಾಲಮ್ ಪ್ರಕಾರ ಸೈನ್ 30 is equal to half ಅಂತ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ. therefore sin 30 ಅಂದ್ರೆ half whole square ಆಯಿತು. let's try to simplify this. therefore half is nothing but half whole square is nothing but 1/4. ಕ್ಯಾಲ್ಕುಲೇಟರ್ನ ಬಳಸ್ಕೊಂಡು ಸಿಂಪ್ಲಿಫೈ ಮಾಡೋಣ. 20/20 20,025 ಡಿವೈಡೆಡ್ ಬೈ 4 ಅಂದರೆ 506.25. ಇದನ್ನು ಡಿವೈಡ್ ಮಾಡಿ ಕ್ಯಾಲ್ಕುಲೇಟರ್ಗಳ ಸಹಾಯದಿಂದ HM is equal to 25.829 meter. This is the height of projectile. Now let's calculate time of flight. Time of flight TF is equal to 2v naught sin theta by g. Substitute the values for v naught and theta. 2 into 45 into sin 30. sin 30 ಯ ಬೆಲೆ ನಮಗೆ ಗೊತ್ತಿದೆ half. Substitute ಮಾಡಿ 2 into 45 into half. 2 ones are cancel ಆಯಿತು. therefore TF is equal to 45 divided by 9.8. then on dividing TF is 4.591 second. This is the time of flight for given projectile. Now let's calculate range of projection. XM ಅಥವಾ R ಅನ್ನು ಕಂಡುಹಿಡಿಯೋಣ. range of projectile R is equal to v naught square sin 2 theta by g. Substitute the values. R is equal to v naught is 45 square sin 2 into 30 degree. 2 into 30 60 ಆಯಿತು. therefore 45 is 2000. 45 square is 2025. we know that sin 60 is √3/2. substitute the value. 2025 into √3/2. ಇದನ್ನು ಕ್ಯಾಲ್ಕುಲೇಟರ್ಗಳ ಸಹಾಯದಿಂದ ಸಿಂಪ್ಲಿಫೈ ಮಾಡೋಣ.
On simplification, r is equal to 178.949 meter. Let's have one more problem of similar kind. A cricket ball is thrown at a speed of 28 meter per second in the direction of 30 degree with horizontal. Find the maximum height reached by the ball, the time taken by the ball to return to the same level, the time taken to reach maximum height, the distance from the thrower to the point returned to the same level. ಪ್ರಶ್ನೆ ಸುಲಭವಾದ ಪ್ರಶ್ನೆ. ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳೋಣ ಏನೇನು ದತ್ತಾಂಶ ಕೊಟ್ಟಿದ್ದಾರೆ, ಏನು ಕಂಡುಹಿಡಿಯಕ್ಕೆ ಹೇಳ್ಯಾರ ಅಂತ. Here it is given that the ball is thrown with a speed or you can consider the initial velocity. Therefore it is 28 meter per second. The velocity of projection v naught is equal to 28 meter per second in the direction of 30 degree with horizontal. Therefore the angle of projection is 30 degree. Angle of projection 30 degree ಆಗಿದೆ. ಹಾಗಾದ್ರೆ ಏನೇನು ಕಂಡುಹಿಡಿಬೇಕು? ಮೊದಲನೇದಾಗಿ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಬಾಲ್. ಮ್ಯಾಕ್ಸಿಮಮ್ ಹೈಟ್ ಅಂದರೆ HM ಕಂಡುಹಿಡಿಬೇಕು. ನಂತರ ಟೈಮ್ ಟೇಕನ್ ಬೈ ದ ಬಾಲ್ ಟು ರಿಟರ್ನ್ ಟು ದ ಸೇಮ್ ಲೆವೆಲ್. ಯಾವ ಮಟ್ಟದಿಂದ ಹಾರಿಸಿದೀವೋ ಅದೇ ಮಟ್ಟಕ್ಕೆ ವಾಪಸ್ ಬರಬೇಕಂದ್ರೆ ಎಷ್ಟು ಸಮಯ ಆಗಿದೆ, ದಟ್ ಈಸ್ ನಥಿಂಗ್ ಬಟ್ ಟೈಮ್ ಆಫ್ ಫ್ಲೈಟ್. ಟೈಮ್ ಆಫ್ ಫ್ಲೈಟ್ TF ಅನ್ನ ಕಂಡುಹಿಡಿಬೇಕು. ನಂತರ ಮೂರನೇದಾಗಿ ದ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್, ಗರಿಷ್ಠ ಎತ್ತರವನ್ನು ತಲುಪಕ್ಕೆ ಬೇಕಾದಂತಹ ಸಮಯ, ದಟ್ ಈಸ್ TM ಅನ್ನ ಕಂಡುಹಿಡಿಬೇಕು, ವಿಚ್ ಈಸ್ ಹಾಫ್ ಆಫ್ ಟೈಮ್ ಆಫ್ ಫ್ಲೈಟ್. ನಾವು ಅಭ್ಯಾಸ ಮಾಡಿದ್ದೀವಿ, ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಈಸ್ ಹಾಫ್ ಆಫ್ ಟೈಮ್ ಆಫ್ ಫ್ಲೈಟ್ ಅಂತ, ಅದನ್ನು ಕಂಡುಹಿಡಿಬೇಕಾಗಿದೆ. ನಂತರ ದ ಡಿಸ್ಟೆನ್ಸ್ ಫ್ರಮ್ ಥ್ರೋವರ್ ಟು ದ ಪಾಯಿಂಟ್ ಇಟ್ ರಿಟರ್ನ್ಸ್, ವಗಾಸಿದ ಜಾಗ, ವ್ಯಕ್ತಿ ಯಾವ ವ್ಯಕ್ತಿ ವಗಾಸಿದಿನೋ ಅವನಿಂದ ತಲುಪಿದಂತಹ ಪಾಯಿಂಟಿಗೆ ಇರುವಂತಹ ದೂರ, ದಟ್ ಈಸ್ ನಥಿಂಗ್ ಬಟ್ ರೇಂಜ್ ಆಫ್ ಫ್ಲೈಟ್ ಆರ್ ಅನ್ನ ಕಂಡುಹಿಡಿಬೇಕಾಗಿದೆ. ಆರ್ ಅಥವಾ XN ಅನ್ನ ನಾವು ಕಂಡುಹಿಡಿಬೇಕಾಗಿದೆ. ಲೆಟ್ಸ್ ಕ್ಯಾಲ್ಕುಲೇಟ್ ಒನ್ ಬೈ ಒನ್. ಮೊದಲನೇದಾಗಿ ಲೆಟ್ಸ್ ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಹೈಟ್ ಆಫ್ ಪ್ರೊಜೆಕ್ಟೈಲ್. What is the maximum height of projectile formula? V naught HM is equal to V naught square sin square theta divided by 2g. ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. V naught is 28 meter per second, theta is 30 degree, ಸಬ್ಸ್ಟಿಟ್ಯೂಟ್ ಮಾಡೋಣ. 28 square 30 degree sin theta ಬದಲು theta ಜಾಗದಲ್ಲಿ 30 degree ಹಾಕಿದ್ದೀವಿ. G value is 9.8 meter per second. Simplified. 28 square 784 sin 30 ಬೆಲೆ ಕಂಡುಹಿಡಿಯಬೇಕಾಗಿದೆ. We know that sin 30 is equal to half. ಸಬ್ಸ್ಟಿಟ್ಯೂಟ್ ಮಾಡಿ. Therefore half whole square sin square ಇರೋದ್ರಿಂದ whole square ಆಗಿದೆ. ಈ ಒಂದು ಈಕ್ವೇಶನ್ ಸಿಂಪ್ಲಿಫೈ ಮಾಡೋಣ. Therefore half whole square is 1/4. ಡಿವೈಡ್ ಮಾಡ್ಕೊಳ್ಳಿ. 784 divided by 4 196 ಆಯಿತು. ಯೂಸಿಂಗ್ ಕ್ಯಾಲ್ಕುಲೇಟರ್ 196 divided by 2 divided by 9.8, it gives you 10 meter per second. It is the maximum height of projectile. Now let's calculate time of flight. ಎರಡನೇ ಬೆಲೆ time of flight ಅನ್ನ ಕಂಡುಹಿಡಿಯೋಣ. Time of flight is given by TF is equal to 2 V naught sin theta by G. ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. V naught ಬೆಲೆ 28 meter per second ಇದೆ. theta value 30 degree ಇದೆ. On simplification we know that sin 30 is equal to half. Substitute ಮಾಡಿ. 2 into 28 into half divided by 9.8. 2 ones are cancel ಆಯಿತು. 28 divided by 9.8. On dividing TF is equal to 2.857 seconds. This is the time of flight. ನಂತರ ಮೂರನೇ ಪ್ರಶ್ನೆ, ಟೈಮ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಅಂತ ಇದೆ. ಇದನ್ನು ನಾವು ಸಿಂಪಲ್ ಆಗಿ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಇಸ್ ಹಾಫ್ ಆಫ್ ಟೈಮ್ ಆಫ್ ಫ್ಲೈಟ್ ಅಂತ ಕಂಡುಹಿಡಿಬಹುದು. ಸರಿಯಾದಂಥ ಉತ್ತರ ಸಿಗುತ್ತೆ. ನಾವಿಲ್ಲಿ ಸೂತ್ರವನ್ನು ಬಳಕೆ ಮಾಡೋಣ. ಇದೇ ಸೂತ್ರವನ್ನು ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟಿಗೆ ತಗೊಂಡಾಗ ಹಾಫ್ ಆಗೋದ್ರಿಂದ ಈ 2 ಬರೋದಿಲ್ಲ. Therefore the time of maximum height of projectile is given by Tm is equal to V naught sin theta by G. This is the expression for time of maximum projectile, time of maximum height of projectile. Substitute the values. V naught is 28 meter per second, theta is 30 degree. We know that sin 30 is half. Substitute the value.
Tm is equal to 28 into half. Therefore, on simplification, 14 by 9.8, that is 1.428 second is the time taken to reach the maximum height. ಗರಿಷ್ಠ ಎತ್ತರವನ್ನು ತಗೊಳ್ಳೋದಕ್ಕೋಸ್ಕರ ಗರಿಷ್ಠ ಎತ್ತರಕ್ಕೆ ಹೋಗೋದಕ್ಕೋಸ್ಕರ ತೆಗೆದುಕೊಂಡಂತ ಕಾಲ 1.428 seconds ಆಗಿದೆ. Now let's calculate range of projection. Range of projectile r is equal to v naught square sine 2 theta by g. Therefore, 28 square into sine 2 into theta is 30 degree. Therefore, sine 2 into 28 square is 784. 2 into 30 is 60. Sine 60 a bele root 3 by 2. Substitute ಮಾಡಿ. R is equal to 784 into root 3 by 2. ಕ್ಯಾಲ್ಕುಲೇಟರ್ಸ್ ಅನ್ನು ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದಾಗ ಇಟ್ಸ್ ವ್ಯಾಲ್ಯೂ ಇಸ್ 69.282 ಮೀಟರ್. 69.282 ಮೀಟರ್ ಇಸ್ ದ ರೇಂಜ್ ಆಫ್ ಪ್ರೊಜೆಕ್ಟೈಲ್. ಇದೇ ಮಾದರಿಯ ಮತ್ತೊಂದು ಲೆಕ್ಕವನ್ನು ನೋಡೋಣ. A cricket ball is thrown at a speed of 62 meter per second in the direction of 45 degree with horizontal. Calculate the maximum height reached by the ball, the time of flight, the time taken to reach maximum height, range of projection. ನೇರವಾದಂತಹ ಪ್ರಶ್ನೆ ಇದೆ. ಕೊಟ್ಟಿರುವಂತಹ ದತ್ತಾಂಶವನ್ನು ಸಂಗ್ರಹ ಮಾಡ್ಕೊಳ್ಳೋಣ. ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ 62 ಮೀಟರ್ ಪರ್ ಸೆಕೆಂಡ್ ಇದೆ. ಯಾವ ಕೋನದಲ್ಲಿ ಒಗಾಸಿದೀವಿ? ಇನ್ ದ ಡೈರೆಕ್ಷನ್ ಆಫ್ 45 ಡಿಗ್ರಿ ಅಂದಾಗ ಆಂಗಲ್ ಆಫ್ ಪ್ರೊಜೆಕ್ಷನ್ ಏನಾಗಿದೆ? ಥೀಟಾ ಈಸ್ 45 ಡಿಗ್ರಿ. ಏನು ಕಂಡುಹಿಡಿಯಬೇಕಾಗಿದೆ? ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಬಾಲ್. ಮ್ಯಾಕ್ಸಿಮಮ್ ಹೈಟ್ ಮೀನ್ಸ್ HM ಎಷ್ಟಿದೆ? ದೆನ್ ಟೈಮ್ ಆಫ್ ಫ್ಲೈಟ್ TF ಎಷ್ಟಿದೆ? ದೆನ್ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್, ಅಂದರೆ ಮ್ಯಾಕ್ಸಿಮಮ್ ಹೈಟ್ ಹೋಗೋದಕ್ಕೋಸ್ಕರ ಎಷ್ಟು ಸಮಯ ತಗೊಂಡಿದೆ? TM ಇನ ಬೆಲೆ ನಾವು ಕಂಡುಹಿಡಿಯಬೇಕಾಗಿದೆ, ವಿಚ್ ಇಸ್ ಹಾಫ್ ಆಫ್ ಟೈಮ್ ಆಫ್ ಫ್ಲೈಟ್. ಟೈಮ್ ಆಫ್ ಫ್ಲೈಟ್ ನ ಅರ್ಧದಷ್ಟಿರುತ್ತೆ. Then the last we have to calculate range of projection XM ಅಥವಾ R ಬೆಲೆಯನ್ನ ನಾವು ಕಂಡುಹಿಡಿಯಬೇಕು. Let's calculate one by one. Maximum height of projectile HM ಅನ್ನ ಕಂಡುಹಿಡಿಯೋಣ. HM is equal to v naught square sin square theta by 2g. ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. v naught 62 whole square, sin theta ಬೆಲೆ 45 ಡಿಗ್ರಿ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ. Therefore 3844 62 into 62 3844 ಆಯಿತು. ಸೈನ್ 45 ಡಿಗ್ರಿ ಬೆಲೆ, ಸೈನ್ 45 ಡಿಗ್ರಿಯ ಬೆಲೆ 1 by root 2 ಆಗಿದೆ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಸೈನ್ 45 1 by root 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 3844 into 1 by root 2 whole square divided by 2 into 9.8. ಇದನ್ನ ಸಿಂಪ್ಲಿಫೈ ಮಾಡೋಣ. 1 by root 2 whole square ಅಂದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. Therefore HM is equal to 1 square is 1, root 2 ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ. ಹಾಫ್ ಡಿವೈಡೆಡ್ ಬೈ 2 into 9.8. 2 ones ಕ್ಯಾನ್ಸಲ್ ಮಾಡಿದಾಗ ಇಟ್ ಕಮ್ಸ್ 1922 divided by 2 into 9.8. On simplification, its value is 98.06 meter. This is the maximum height of projection. Now let's calculate time of flight. Time of flight is given by TF is equal to 2v naught sin theta by g. Values ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 2 into v naught 62 sin theta ಬೆಲೆ 45 ಡಿಗ್ರಿ. Therefore 45 sin 45 ಬೆಲೆ 1 by root 2 ಆಗಿದೆ. ಸಬ್ಸ್ಟಿಟ್ಯೂಟ್ ಮಾಡಿ. 2 into 62 into 1 by root 2 divided by 9.8. On simplification 2 into 62 divided by root 2 ಮಾಡಿದಾಗ 87.68 ಆಯಿತು. Divided by 9.8, then the time of flight is 8.947 seconds. This is the time of projectile. Now let's calculate time to reach maximum height. As we know, it is half of time of flight. Time of maximum height is half of time of flight. Either 8.947 ಅನ್ನು ಹಾಫ್ ಮಾಡಿದ್ರು ನಮಗೆ ಮ್ಯಾಕ್ಸಿಮಮ್ ಟೈಮ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಸಿಗುತ್ತೆ, ಅಥವಾ ಫಾರ್ಮುಲಾವನ್ನೇ ಬಳಸ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಣ. We know that the time of maximum height of projectile is given by Tm is equal to v naught sin theta by g. Now substitute the values for v naught and theta. Tm is equal to 62.
Sin theta ಬೆಲೆ 45 ಡಿಗ್ರಿ ಆಗಿದೆ. Sin 45 we know that it is 1 by root 2. Substitute ಮಾಡಿ values ಅನ್ನ 62 into 1 by root 2 divided by 9.8. On simplification 62 divided by root 2 it is 43.84 divided by 9.8, then the time of flight is 4.473 seconds. This is the time taken to reach maximum height. ಕಡೆಯ ಭಾಗ ರೇಂಜ್ ಆಫ್ ಪ್ರೊಜೆಕ್ಷನ್ xm ಅಥವಾ r ಅನ್ನು ಕಂಡುಹಿಡಿಯಬೇಕಾಗಿದೆ. ರೇಂಜ್ ಆಫ್ ಪ್ರೊಜೆಕ್ಟೈಲ್ is given by r is equal to v naught square sin 2 theta divided by g. ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. v naught is 62 meter per second. 2 into theta is 45 degree. 2 into 45 90 ಆಯಿತು. sin 90 ಬೆಲೆ ಕಂಡುಹಿಡಿಯೋಣ. 62 ಸ್ಕ್ವೇರ್ 3844. ನಮಗೆ ಗೊತ್ತಿದೆ sin 90 ಯ ಬೆಲೆ 1 ಆಗಿದೆ. sin 90 is 1. Substitute, therefore 3844 into 1 divided by 9.8. Therefore the range of projection is 3392.24 meter. This is the range of projection. ಇಲ್ಲಿ theta 45 ಆಗಿರೋದ್ರಿಂದ the range is maximum. sin ಬೆಲೆ maximum ಆಗಿದೆ. Therefore range is also maximum. ಇದೇ ಮಾದರಿಯ ಮತ್ತೊಂದು ಲೆಕ್ಕವನ್ನು ನೋಡೋಣ. A cricket ball is thrown at a speed of 56 meter per second in the direction making an angle of 30 degree with horizontal. Calculate the maximum height of projection, the time taken by the ball to return the earth, the maximum horizontal distance traveled by the ball. ಸಿಂಪಲ್ ಆದಂತಹ ಲೆಕ್ಕ. 3 ಅಂಶಗಳನ್ನು ಕೇಳಿಯಾನೆ. ದತ್ತಾಂಶವನ್ನು ಸಂಗ್ರಹ ಮಾಡೋಣ. It's given the speed is 56 meter per second. That is the velocity of projection is 56. V naught is 56 meter per second. In the direction making an angle of 30 degree. Angle of projection theta 30 degree ಇದೆ ಅಂತೆ. ಏನೇನು ಕಂಡುಹಿಡಿಯಕ್ಕೆ ಕೇಳಿಯಾನೆ? The maximum height of projection HM ಕಂಡುಹಿಡಿಯಬೇಕು. The total time taken by the ball to return the earth, ಯಾವ ಎತ್ತರದಿಂದ ಹಾರಿಸಿದೆಯೋ ಅಲ್ಲಿಗೆ ಪುನಃ ವಾಪಸ್ ಬರಬೇಕಾದ್ರೆ ತೆಗೆದುಕೊಳ್ಳುವಂತ ಕಾಲ, time of flight TF ಕಂಡುಹಿಡಿಯಬೇಕಾಗಿದೆ. Then maximum horizontal distance. Maximum horizontal distance is nothing but range. XM ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ. R ಅಥವಾ XM ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ. ಕೊಟ್ಟಿರುವಂತ ದತ್ತಾಂಶ ಸಹಾಯದಿಂದ ಒಂದೊಂದೇ ಬೆಲೆಯನ್ನು ಕಂಡುಹಿಡಿಯೋಣ. ಮೊದಲನೇದಾಗಿ ಲೆಟ್ಸ್ ಕ್ಯಾಲ್ಕುಲೇಟ್ HM. The maximum height of projectile is given by v naught square sin square theta by 2g. ಬೆಲೆಗಳನ್ನು ಆದೇಶಿಸಿ. v naught is 56, theta is 30 degree. Substitute ಮಾಡಿದಾಗ 56 square sin square into 30 degree. Therefore 2 divided by 2 into 9.8. Simplify ಮಾಡೋಣ. 56 into 56 3136 into sin square 30 degree. First sin 30 ಅನ್ನು ನೋಟ್ ಮಾಡೋಣ. sin 30 is half. Substitute ಮಾಡಿ. Therefore half whole square ಆಯಿತು. ಈ ಈಕ್ವೇಶನ್ ಅನ್ನು ಸಿಂಪ್ಲಿಫೈ ಮಾಡಿದಾಗ 3136 into half square divided by 2 into 9.8. half ಇನ ಸ್ಕ್ವೇರ್ ಮಾಡಿದ್ರೆ 1 ಸ್ಕ್ವೇರ್ 1 ಆಯಿತು. 2 ಸ್ಕ್ವೇರ್ 4 ಆಗಿದೆ. 3136 divided by 4 784 ಆಯಿತು. divided by 2 divided by 9.8 ಮಾಡಿದಾಗ we get the maximum height of projection is 40 meter. This is the maximum height of projection. Now let's calculate time of flight. Time of flight of projectile. TF is equal to 2 V naught sin theta by g. Value substitute ಮಾಡಿ. V naught is 56. Theta is 30 degree. Substitute ಮಾಡಿದಾಗ 2 into 56 into sin 30 divided by 9.8. Then on simplification sin 30 we know that it is half. Substitute ಮಾಡಿದ್ವಿ. half ಅನ್ನ 2 ones cancel ಆಯಿತು. Therefore TF is equal to 56 divided by 9.8. Therefore the time of flight is 5.714 seconds. This is the time of flight for given projectile. Now let's calculate range of projection. XM ಬೆಲೆಯನ್ನು ಕಂಡುಹಿಡಿಯೋಣ. The range of projectile R is equal to V naught square sin 2 theta by g. Values ಅನ್ನು substitute ಮಾಡಿ. V naught is 56, theta is 30 degree. R is equal to 56 square into sin 2 into 30 degree.
56 square is 3136. 2 into 30 60 sin 60 ಆಗಿದೆ. sin 60 ಯ ಬೆಲೆ √3/2. ಸಬ್ಸ್ಟಿಟ್ಯೂಟ್ ಮಾಡೋಣ. r is equal to 3136 into √3/2. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಆನ್ ಸಿಂಪ್ಲಿಫಿಕೇಶನ್ ಯೂಸಿಂಗ್ ದ ಕ್ಯಾಲ್ಕುಲೇಟರ್ಸ್ r is equal to 277.128 meter ಆಗಿದೆ. This is the range of projectile. Dear students, today we are trying to learn about some of the problems on projectile motion. ಅದರಲ್ಲೂ ವಿಶೇಷವಾಗಿ ನೇರವಾದಂತಹ ಪ್ರಶ್ನೆಗಳನ್ನು ಲೆಕ್ಕವನ್ನು ಮಾಡಿದ್ದೀವಿ. v0 ಇನಿಷಿಯಲ್ ವೆಲಾಸಿಟಿ ಹಾಗೂ ಆಂಗಲ್ ಆಫ್ ಪ್ರೊಜೆಕ್ಷನ್ ಥೀಟಾವನ್ನು ಬಳಸಿಕೊಂಡು ನೇರವಾಗಿ hm, ರೇಂಜ್ ಆಫ್ ಪ್ರೊಜೆಕ್ಟೈಲ್, ನಂತರ ಟೈಮ್ ಆಫ್ ಫ್ಲೈಟ್ ಹಾಗೂ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ಗಳನ್ನು ಲೆಕ್ಕಾಚಾರ ಮಾಡಿದ್ದೀವಿ. ಇನ್ ನೆಕ್ಸ್ಟ್ ಸೆಷನ್ ಸ್ವಲ್ಪ ಇನ್ನೂ ವಿಶೇಷವಾದಂತಹ ಲೆಕ್ಕಗಳನ್ನು ನೋಡೋಣ. ನಮಸ್ಕಾರ.